ನಮಸ್ಕಾರ ವೀಕ್ಷಕರೇ. ಯುದ್ಧದ ಹೊತ್ತಲ್ಲಿ ಭಾರತ ಸೇಫ್ ಆಗಿದೆ ಅಂತ ಎಲ್ಲರೂ ಖುಷಿಯಾಗಿದ್ರೆ ಭಾರತ ಸೇಫ್ ಇಲ್ಲ, ಸದ್ಯದಲ್ಲೇ ಆಪತ್ತು ಕಾದಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇರಾನ್ ವಿಚಾರದಲ್ಲಿ ರಾಹುಲ್ ಹಾಗೂ ಕಾಂಗ್ರೆಸ್ ಕಡೆಯಿಂದ ಬಂದ ಎಲ್ಲಾ ಅಸ್ತ್ರಗಳು ಆಲ್ಮೋಸ್ಟ್ ಫೇಲ್ಯೂರ್ ಆಗಿರೋ ಹೊತ್ತಲ್ಲಿ ಈಗ ರಾಹುಲ್ ಈ ಮಾತನ್ನ ಹೇಳಿದ್ದಾರೆ. ಅಲ್ಲದೆ ಯಾಕೆ ಈ ಮಾತನ್ನ ಹೇಳ್ತಾ ಇರೋದು ಅನ್ನೋದಕ್ಕೂ ಕೂಡ ಅವರ ಕಡೆಯಿಂದ ಕಾರಣ ಬಂದಿದೆ. ಆದ್ರೆ ಇದು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದ್ದು ಮತ್ತೆ ಭಾರತದಲ್ಲಿ ಗಲಭೆಗೆ ದಾರಿ ಮಾಡಿಕೊಡಲಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಆದ್ರೆ ರಾಹುಲ್ ಈ ಮಾತನ್ನ ಹೇಳ್ತಾ ಇದ್ರು ಭಾರತ ಯಾವೆಲ್ಲ ವಿಚಾರದಲ್ಲಿ ಸೇಫ್ ಇದೆ ಅನ್ನೋ ಬಗ್ಗೆ ಕೂಡ ಚರ್ಚೆಗಳು ಮುಂದುವರೆದಿದೆ. ಬರೋಬ್ಬರಿ 14 ವಿಚಾರದಲ್ಲಿ ಭಾರತ ಸೇಫ್ ಆಗಿರೋದು ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಇದು ಸದ್ಯಕ್ಕಂತೂ ನಿಲ್ಲೋ ಪರಿಸ್ಥಿತಿ ಕಾಣಿಸ್ತಾನೆ ಇಲ್ಲ. ಯಾವ ಹೊತ್ತಲ್ಲಿ ಇನ್ಯಾರು ಈ ಯುದ್ಧಕ್ಕೆ ಜಾಯಿನ್ ಆಗ್ತಾರೋ, ಇರಾನ್ ಇನ್ಯಾವ ಹಂತಕ್ಕೆ ಹೋಗಿ ವಿರೋಧಿಗಳನ್ನ ಇನ್ನೂ ಕೆಣಕಲಿದೆಯೋ ಗೊತ್ತಿಲ್ಲ. ಈಗಾಗಲೇ ಟ್ರಂಪ್ ಹೇಳಿರೋ ಹಾಗೆ ಇರಾನ್ ಅನ್ನ ಸದೆ ಬಡಿಯೋದಕ್ಕೆ ಇನ್ನೂ 1.5 ತಿಂಗಳುಗಳು ಬೇಕು ಅಂತ ಹೇಳಿದ್ದಾರೆ. ಇಷ್ಟು ಸುದೀರ್ಘವಾಗಿ ಯುದ್ಧ ನಡೀತು ಅಂದ್ರೆ ಇದರ ನೆಗೆಟಿವ್ ಎಫೆಕ್ಟ್ ವಿಶ್ವದ ಎಲ್ಲಾ ದೇಶಗಳ ಮೇಲೂ ಸ್ವಲ್ಪ ಮಟ್ಟಿಗಾದ್ರೂ ಆಗೇ ಆಗುತ್ತೆ. ಅದನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಈಗ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಭಾರತಕ್ಕೆ ಎಣಿಕೆಗೂ ಮೀರಿದ ಆಪತ್ತು ಬರಲಿದೆ ಅಂತ. ಇದು ಕೇವಲ ಮೋದಿ ಸರ್ಕಾರವನ್ನ ವಿರೋಧಿಸೋ ಸಲುವಾಗಿ ಹೇಳ್ತಾ ಇರೋದಾ ಅಥವಾ ವಾಸ್ತವವನ್ನೇ ರಾಹುಲ್ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಮೊದಲು ಅವರು ಹೇಳಿರೋ ವಿಚಾರವನ್ನ ನೋಡ್ಬೇಕಾಗತ್ತೆ. ಕೇರಳದ ಕೊಲ್ಲಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ರಾಹುಲ್, ಮೇಲ್ನೋಟಕ್ಕೆ ಇದು ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಂತೆ ಕಾಣಿಸ್ತಾ ಇದೆ. ಆದ್ರೆ ವಾಸ್ತವದಲ್ಲಿ ಇದು ನಿಜ ಅಲ್ಲ. ಇದು ಅಮೆರಿಕ, ರಷ್ಯಾ ಹಾಗೂ ಚೀನಾ ನಡುವೆ ನಡೀತಾ ಇರೋ ಬಲ ಪ್ರದರ್ಶನ. ಬೇರೆ ಬೇರೆ ದೇಶಗಳನ್ನ ಮುಂದೆ ಬಿಟ್ಟು ಇವರು ಆಟ ಆಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮಾತನ್ನ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ 3 ದೇಶಗಳ ಪವರ್ ಫೈಟ್ ಅಥವಾ ಕೋಲ್ಡ್ ವಾರ್ ಇವತ್ತು ನಿನ್ನೆಯಿಂದ ಇರೋದಲ್ಲ. ನೇರವಾಗಿ ಅಖಾಡಕ್ಕೆ ಇಳಿಯದೆ ಈ ರೀತಿ ಬ್ಯಾಕ್ ಎಂಡ್ ಸಪೋರ್ಟ್ ಕೊಟ್ಟು ತಮ್ಮ ಪ್ರಾಬಲ್ಯ ತೋರಿಸುವ ಕೆಲಸ ಈ ದೇಶಗಳ ಕಡೆಯಿಂದ ಆಗಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಆದ್ರಿಂದ ಇದು ದಿಗ್ಗಜ ದೇಶಗಳ ಪವರ್ ಫೈಟ್ ಇರೋ ಸಾಧ್ಯತೆಯೂ ಇದೆ. ಆದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸದೆ ಭಾರತಕ್ಕೂ ಅಪಾಯ ಬಂದೊದಗುವುದು ಗ್ಯಾರಂಟಿ ಅನ್ನೋ ಕನ್ಕ್ಲೂಷನ್ಗೆ ರಾಹುಲ್ ಬರ್ತಾರೆ. ಅದಕ್ಕೆ ಕಾರಣ ನೀಡೋ ರಾಹುಲ್, ಭಾರತಕ್ಕೆ ದೊಡ್ಡ ಪ್ರಮಾಣದ ತೈಲ ಬರೋದು ಮಧ್ಯಪ್ರಾಚ್ಯ ದೇಶಗಳಿಂದ. ಈಗ ಅಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ ಅಂದ್ರೆ ನಮಗೆ ಆಯಿಲ್ ಸಮಸ್ಯೆ ಆಗೇ ಆಗತ್ತೆ. ಭಾರತದಲ್ಲಿ ತೈಲ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ದೇಶದಲ್ಲಿ ಆರ್ಥಿಕ ಸಮಸ್ಯೆ ಆಗುತ್ತೆ. ನಂತರದಲ್ಲಿ ಒಂದಾದ ನಂತರ ಒಂದರಂತೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಮುಂದುವರೆದು ಭಾರತ ಸರ್ಕಾರ ತಮ್ಮ ಪಾಲಿಸಿಗಳನ್ನ ಸರಿಯಾಗಿ ಮಾಡ್ಕೊಳ್ಬೇಕು. ತಮ್ಮ ನಿಲುವು ಏನು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಬೇಕು. ಒಂದು ಕಡೆ ಅಮೆರಿಕ ಜೊತೆ ಸಂಬಂಧ ಇದೆ, ಇನ್ನೊಂದು ಕಡೆ ಚೀನಾ ನಮ್ಮ ಗಡಿಯಲ್ಲಿದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ನಾವು ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದೇವೆ. ಭಾರತ ತನ್ನ ನಿಲುವನ್ನ ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಅರ್ಥಾತ್ ಇರಾನ್ಗೆ ಬೆಂಬಲ ಕೊಡೋದನ್ನ ಅನೌನ್ಸ್ ಮಾಡಬೇಕು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಈ ಮೂಲಕ ರಾಹುಲ್ ಉದ್ದೇಶ ಏನು ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಇರಾನ್ಗೆ ಬೆಂಬಲ ಕೊಡಿ ಅಂತ ನೇರವಾಗಿ ಹೇಳಿದ್ದು ಫೇಲ್ಯೂರ್ ಆಗಿದೆ. ಆದ್ರಿಂದ ಈಗ ಜನಸಾಮಾನ್ಯರನ್ನ ಸೆಳೆಯಬೇಕು ಅಂದ್ರೆ ಜನರು ಯಾವ ವಿಚಾರದಲ್ಲಿ ಬೇಗ ಅಲರ್ಟ್ ಆಗ್ತಾರೋ ಆ ವಿಚಾರವನ್ನ ಎತ್ತಬೇಕು. ಪೆಟ್ರೋಲ್ ಅನ್ನೋದು ದೇಶದ ಜನರ ನಾಡಿ ಮಿಡಿತ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ತೈಲ ಬೆಲೆ ಹೆಚ್ಚಾಗಿದ್ದಕ್ಕೆ ಅದೆಷ್ಟೋ ಸರ್ಕಾರಗಳು ಉರುಳಿದ ಉದಾಹರಣೆಗಳು ಕೂಡ ಇದೆ. ಆದ್ರಿಂದ ಈ ಅಸ್ತ್ರ ಪ್ರಯೋಗದಿಂದ ರಾಜಕೀಯವಾಗಿ ಏನಾದ್ರೂ ವರ್ಕೌಟ್ ಆಗಲಿದೆಯಾ ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ಇದು ವಾಸ್ತವಕ್ಕೆ ಎಷ್ಟು ಹತ್ತಿರ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಭಾರತಕ್ಕೆ ತೈಲ ವಿಚಾರದಲ್ಲಿ ತೀರಾ ಅಭಾವ ಆಗೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ಭಾರತ ಯಾವುದೇ ಒಂದು ವಸ್ತುವಿಗೆ ಒಂದೇ ದೇಶವನ್ನ ಡಿಪೆಂಡ್ ಆಗಿಲ್ಲ. ತೈಲ ವಿಚಾರವನ್ನ ತೆಗೆದುಕೊಂಡ್ರೂ ಭಾರತಕ್ಕೆ ರಷ್ಯಾ ಸೇರಿದಂತೆ ಬಹಳಷ್ಟು ಆಪ್ಷನ್ಗಳಿವೆ. ಆದ್ರಿಂದ ರಾಹುಲ್ ಆತಂಕ ಸತ್ಯಕ್ಕೆ ದೂರ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಏನೋ ಸುತ್ತಿ ಬಳಸಿ ಮತ್ತೆ ಚೀನಾ ವಿಚಾರವನ್ನ ತಂದಿದ್ದು ಕೂಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಚೀನಾ ಜೊತೆ ಭಾರತದ ಯಾವ ತಕರಾರು ತಂಟೆಗಳು ಸುದ್ದಿಯಾಗಿಲ್ಲ. ಹೇಗಿದ್ರೂ ಕೂಡ ತಮ್ಮದೇ ಒಂದು ರೆಫರೆನ್ಸ್ ಅನ್ನು ನೀಡಿ ಚೀನಾ ಹೆಸರು ತರ್ತಾ ಇರೋದು ಉದ್ದೇಶ ಪೂರ್ವಕವಾಗಿ ಭಾರತವನ್ನ ಯುದ್ಧಕ್ಕೆ ದೂಡುವ ಯತ್ನಾನ ಅಥವಾ ಪ್ರಚೋದಿಸೋ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ವ್ಯಾಖ್ಯಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅಂದಹಾಗೆ ಇಂಥ ಹೇಳಿಕೆಗಳು ಕೇವಲ ಹಾಗೆ ಬಂದು ಹೀಗೆ ಹೋಗೋದಿಲ್ಲ. ಯಾಕಂದ್ರೆ ಭಾರತ ಎಲ್ಲಾ ದೇಶಗಳ ಜೊತೆಗೂ ಸಮತೋಲನವನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದೇ ಈಗ ಭಾರತ ಸುರಕ್ಷಿತವಾಗಿರೋದಕ್ಕೆ ಕಾರಣ ಅನ್ನೋದು ಗೊತ್ತಾಗಿದೆ. ಈ ಹೊತ್ತಲ್ಲಿ ಇನ್ನೊಂದಷ್ಟು ದೇಶಗಳ ಹೆಸರನ್ನ ಹೇಳಿ ಎಲ್ಲಾ ಕಡೆಯಿಂದ ಪ್ರೆಷರ್ ಕ್ರಿಯೇಟ್ ಮಾಡಿ ಭಾರತ ಯಾರ ಪರ ಅನ್ನೋದನ್ನ ಓಪನ್ ಆಗಿ ಹೇಳಲಿ, ಈ ಮೂಲಕ ಸಿಕ್ಕಿ ಹಾಕಿಕೊಳ್ಳಲಿ ಅನ್ನೋ ರೀತಿ ಯೋಚಿಸಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಏನು ಜಗತ್ತಲ್ಲಿ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದ್ರು ಭಾರತ ಯಾವೆಲ್ಲ ಆಯಾಮದಲ್ಲಿ ಸುರಕ್ಷಿತವಾಗಿದೆ ಅನ್ನೋ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ.
ಮೊದಲನೆಯದಾಗಿ ಭಾರತದಲ್ಲಿ ಎಲ್ಲೂ ಬಾಂಬ್ ಬ್ಲಾಸ್ಟ್ಗಳು ಆಗ್ತಾ ಇಲ್ಲ. ಪ್ರಪಂಚದ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಕಿರಿಕ್ ಶುರುವಾಯಿತು ಅಂದ್ರೆ ಅದು ಬೇರೆ ಕಡೆ ಹಬ್ಬೋದು ಕಷ್ಟದ ಕೆಲಸ ಅಲ್ಲ. ಅದರಲ್ಲೂ ಯಾವ್ದಾದ್ರೂ ಒಂದು ದೇಶದಲ್ಲಿ ದೇಶ ವಿರೋಧಿಗಳು ಹೆಚ್ಚಿದ್ದಾರೆ ಅಂದ್ರೆ ಅಲ್ಲಿ ಇದರ ಎಫೆಕ್ಟ್ ಬೇಗ ಆಗೇ ಆಗುತ್ತೆ. ಇಷ್ಟಾದ್ರೂ ಕೂಡ ಭಾರತದಲ್ಲಿ ಅಂತ ಘಟನೆಗಳು ಕಂಡು ಬರ್ತಾ ಇಲ್ಲ. ಇನ್ನು ಅನಾವಶ್ಯಕ ಗಲಭೆಗಳು ಕೂಡ ಮುಂದುವರೆದಿಲ್ಲ. ಖಮೇನಿ ಸತ್ತ ಅನ್ನೋ ಕಾರಣಕ್ಕೆ ಹಲವು ಕಡೆಗಳಲ್ಲಿ ಶೋಕಾಚರಣೆ, ಬೀದಿಗಿಳಿದು ಪ್ರತಿಭಟನೆ ಎಲ್ಲವೂ ನಡೆಯಿತು. ಅದನ್ನ ಕೌಂಟರ್ ಮಾಡೋದ್ರಲ್ಲಿ ಸರ್ಕಾರ ಯಶಸ್ವಿ ಆಯ್ತು. ಅದನ್ನ ತಡೆಯದೆ ಹಾಗೆ ಬಿಟ್ಟಿದ್ರೆ ಎಲ್ಲಿಗೆ ಹೋಗಿ ಮುಟ್ತಾ ಇತ್ತು ಅನ್ನೋದನ್ನ ಭಾರತೀಯರಿಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಭಾರತದ ಆರ್ಥಿಕತೆಗೆ ಹೊಡೆತ ಬಿದ್ದಿಲ್ಲ. ಅದೆಷ್ಟೋ ದೇಶಗಳಲ್ಲಿ ಪಕ್ಕದ ಪಾಕಿಸ್ತಾನವನ್ನೇ ತೆಗೆದುಕೊಂಡ್ರೂ ಯುದ್ಧದ ಎಫೆಕ್ಟ್ ಆರ್ಥಿಕವಾಗಿ ಕಾಡೋದಕ್ಕೆ ಶುರುವಾಗಿದೆ. ಆದರೆ ಭಾರತದಲ್ಲಿ ಆರ್ಥಿಕತೆಗೆ ಧಕ್ಕೆ ಬಂದಿಲ್ಲ. ಇನ್ನು ತೈಲಕ್ಕೆ ತೊಂದರೆ ಆಗಿಲ್ಲ ಅನ್ನೋದನ್ನ ಆಲ್ರೆಡಿ ಹಲವು ಸಲ ಹೇಳಿದ್ದೇವೆ. ಇನ್ನು ತೈಲಕ್ಕಿಂತ ಪ್ರಮುಖವಾಗಿ ಆಹಾರ. ಭಾರತದಲ್ಲಿ ಆಹಾರ ಕೊರತೆಯೂ ಆಗಿಲ್ಲ ಅನ್ನೋದು ಕೂಡ ಗಮನಾರ್ಹ ವಿಚಾರ. ಇನ್ನು ಎಲ್ಲಾ ಮಾರ್ಕೆಟ್ಗಳು ಎಂದಿನಂತೆ ಆರೋಗ್ಯಕರವಾಗಿದೆ. ಯಾವುದೇ ಸೆಕ್ಟರ್ಗೂ ಹಾನಿಯಾಗಿ ಕಾರ್ಯನಿರ್ವಹಣೆಗೆ ಸಂಕಷ್ಟ ಬಂದಿರೋ ಉದಾಹರಣೆಗಳು ದೇಶದ ಒಳಗೆ ಇಲ್ಲ. ಇನ್ನು ಬ್ಯಾಂಕ್, ಕೋಆಪರೇಟಿವ್ ಸೊಸೈಟಿಗಳು ಕೂಡ ಎಂದಿನಂತೆ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಹಾಗೆ ವಿಮಾನಯಾನ ಮತ್ತು ರೈಲ್ವೆ ಸಂಚಾರಕ್ಕೂ ಕೂಡ ಇದುವರೆಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಯುದ್ಧ ಪೀಡಿತ ದೇಶಗಳಿಗೆ ವಿಮಾನಗಳು ಹಾರ್ತಾ ಇಲ್ಲ ಅನ್ನೋದನ್ನ ಬಿಟ್ರೆ ಯಾವುದೇ ವಾರ್ ರೆಸ್ಟ್ರಿಕ್ಷನ್ ಇಲ್ಲದೆ ಸೇಫ್ ಝೋನ್ ನಲ್ಲಿರೋ ಪ್ರದೇಶಗಳು ಹಾಗೂ ಡೊಮೆಸ್ಟಿಕ್ ಸಂಚಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಇನ್ನು ಭಾರತದಲ್ಲಿ ಯಾವುದೇ ಶಾಲೆ ಹಾಗೂ ಕಾಲೇಜುಗಳನ್ನು ಕೂಡ ಮುಚ್ಚೋ ಪರಿಸ್ಥಿತಿ ಬಂದಿಲ್ಲ. ಶೋಕಾಚರಣೆ ನೆಪದಲ್ಲಿ ಹೋರಾಟ ಶುರುವಾದಾಗ ಇದರಿಂದ ಇನ್ನು ಮಕ್ಕಳ ಭವಿಷ್ಯಕ್ಕೆ, ಸಾರ್ವಜನಿಕ ಸಂಚಾರಕ್ಕೆ ಸಮಸ್ಯೆ ಆಗುತ್ತೇನೋ ಅನ್ನೋ ಭಯ ಭಾರತೀಯರಲ್ಲಿ ಕಾಡಿತ್ತು. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಕೌಂಟರ್ ಮಾಡಿದ್ರಿಂದ ಯಾವುದೇ ಸಮಸ್ಯೆಗಳು ಆಗಿಲ್ಲ. ಇನ್ನು ಭಾರತದಲ್ಲಿರೋ ಬಿಸ್ನೆಸ್ಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ತೀರಾ ದೊಡ್ಡ ಮಟ್ಟದಲ್ಲಿ ನಡೆಸುವ ಮಧ್ಯಪ್ರಾಚ್ಯದಲ್ಲಿ ಮಾರುಕಟ್ಟೆ ಹೊಂದಿರೋ ಬಿಸ್ನೆಸ್ಗಳಿಗೆ ಸಮಸ್ಯೆ ಆಗಿರಬಹುದೇ ಹೊರತು ದೇಶದ ಒಳಗಿನ ಅಥವಾ ಇತರ ದೇಶಗಳ ಜೊತೆಗಿನ ವ್ಯವಹಾರಕ್ಕೆ ಸಮಸ್ಯೆ ಆಗಿಲ್ಲ. ಇನ್ನು ಬಹಳ ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರೋ ದೃಶ್ಯಗಳು ಭಾರತದಲ್ಲಿ ಇಲ್ಲ. ಅರ್ಥಾತ್ ಆ ಪರಿಸ್ಥಿತಿಗೆ ಹೋಗೋದಕ್ಕೆ ಸರ್ಕಾರ ಇನ್ನು ಬಿಟ್ಟಿಲ್ಲ. ಇನ್ನು ಮಾರ್ಕೆಟ್ಗಳು ಓಪನ್ ಇರೋದರ ಜೊತೆಗೆ ಅಲ್ಲಿ ಯಾವುದೇ ಅಗತ್ಯ ವಸ್ತುಗಳು ಯುದ್ಧದಿಂದಾಗಿ ಸಿಗ್ತಾ ಇಲ್ಲ ಅನ್ನೋ ವಾತಾವರಣ ಕೂಡ ನಿರ್ಮಾಣ ಆಗಿಲ್ಲ. ಓವರಾಲ್ ಆಗಿ ಹೇಳಬೇಕು ಅಂದ್ರೆ ಯುದ್ಧದ ವಿಚಾರ ಟಿವಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆಯೇ ಹೊರತು ಜನರು ಮುಂಚೆ ಹೇಗಿದ್ರೋ ಅದೇ ರೀತಿ ಸಹಜ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ. ಒಟ್ನಲ್ಲಿ ಭಾರತ ಈಗ ಸೇಫ್ ಇದೆ ಅನ್ನೋ ಕಾರಣಕ್ಕೆ ಹೀಗೆ ಇರುತ್ತೆ, ಏನು ಟೆನ್ಷನ್ ಇಲ್ಲ ಅನ್ನೋ ಅರ್ಥ ಅಲ್ಲ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗೋದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಮ್ಮಿಂದ ಚುನಾಯಿತ ಆಗಿರೋ ಸರ್ಕಾರ ಅದೆಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಾಗ ಉದ್ದೇಶಪೂರ್ವಕವಾಗಿ ಒಳಗಿರುವವರೇ ಅಪಾಯಕ್ಕೆ ದೂಡಿ ಮಜಾ ನೋಡೋ ಕೆಲಸವನ್ನ ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.